ಒಟ್ಟಾರೆ ನಮ್ಮ ಫ್ಯಾಮಿಲಿನಲ್ಲಿ ಒಂಥರ ಆರ್ಟ್ಲಿ ಸೇವೆ ಮಾಡ್ತಾ ಇದ್ವಿ ಸರ್. ಒಂಥರ ನಾಟಕೀಯವಾಗೋ ಬೇರೆ ಉದ್ದೇಶ ಇಲ್ಲ, ಹೃದಯಪೂರ್ವಕವಾಗಿ ಜನಸೇವೆ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಒಂಥರ ಸಂತೋಷ ಇದೆ, ತೃಪ್ತಿ ಇದೆ. ಆಮೇಲೆ ಇವತ್ತಾಗಲಿಲ್ಲ ಅಂದರೆ ಇನ್ನೊಂದು ವರ್ಷಕ್ಕಾದ್ರೂ ಅಚೀವ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಪ್ರಯತ್ನಗಳು ಮಾಡ್ತೀವಿ ಸರ್. ಒಟ್ಟಾರೆ ನಮ್ಮ ಇದರ ಮಕ್ಕಳುಗಳನ್ನ ಈಗ ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಇರೋದು ಮತ್ತೊಂದು ಇರೋದು, ಯಾವುದೇ ಸಡನ್ನಾಗಿ ರಾಜಕಾರಣಕ್ಕೆ ತರುವಂಥ ಆಲೋಚನೆ ನಮ್ಮಲ್ಲಿ ಯಾವುದೂ ಇಲ್ಲ ಸರ್. ಸರ್, ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋದು ಚನ್ನರಾಯಪಟ್ಟಣ ಪ್ಲಸ್ ಬಾಲಕೃಷ್ಣ ಅವರಂದಾಗ ಡೈರಿ ಡೆವಲಪ್ಮೆಂಟು ಮತ್ತು ಶುಗರ್ ಫ್ಯಾಕ್ಟ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಟ್ಟಿದ್ದು ನಿಮ್ಮ ಕೆಲಸ. ಎಸ್ ಸರ್, ನಾನು ಮೊದಲು ತಾಲೂಕ್ ಪಂಚಾಯತಿ ಸದಸ್ಯ ಆದಮೇಲೆ ಸರ್ ಹಾಸನ್ ಮಿಲ್ಕಿನ ಡೈರೆಕ್ಟರ್ ಆದ ಮಾನ್ಯ ರೇವಣ್ಣ ಸಾಹೇಬರ ಸಹಕಾರದಿಂದ. ಆವಾಗ ಕೇವಲ ನಮ್ಮ ತಾಲೂಕಲ್ಲಿ 35 ಮಿಲ್ಕ್ ಸೊಸೈಟೀಸ್ ಇತ್ತು ಸರ್. ಓಕೆ. ಇವತ್ತು 339 ಸೊಸೈಟೀಸ್ ಆಗಿದೆ ಸರ್. 7,000 ಲೀಟ್ರು ಪ್ರತಿದಿನ ನಮ್ಮ ಒಕ್ಕೂಟಕ್ಕೆ ಸಂಗ್ರಹಿಸಿ ಹೋಗುವಂಥ ಅವಕಾಶ ಇತ್ತು. ಇವತ್ತು ಈ 3 ಲಕ್ಷ ಲೀಟ್ರ್ ಹಾಲಿನ ಪ್ರೊಕ್ಯೂರ್ಮೆಂಟ್ ಆಗ್ತದೆ. ಹೌದು. ಹೆಚ್ಚು ಕಡಿಮೆ ವರ್ಷಕ್ಕೆ 400ರಿಂದ 450 ಕೋಟಿ ವಹಿವಾಟು ಆಗ್ತಾ ಇದೆ ಸರ್ ಇವತ್ತು ನಮ್ಮಲ್ಲಿ ಡೈರಿ ಉದ್ಯಮದ ಮೂಲಕ. ಇದರಿಂದ ಏನಾಗಿದೆ, ಪ್ರತಿ ವಾರಕ್ಕೆ ಅವ್ರಿಗೆ ಬಟವಾಡೆ ಸಿಗುತ್ತೆ, ಮಕ್ಕಳ ಶಿಕ್ಷಣ ಇನ್ನಿತರ ಒಂದು ಖರ್ಚುಗಳಿಗೆ ಇವತ್ತು ಮನೆಗೆ ಜೀವನಾಧಾರವಾಗಿಯೇ ಡೈರಿ ಉದ್ಯಮ ಇವತ್ತು ಸಾಕಾರ ಆಗಿದೆ. ಈಗ ಎಷ್ಟು 34 ರೂಪಾಯಿ ಇದೆಯಾ ಇವತ್ತು 34 ಪ್ಲಸ್ ಪ್ರೋತ್ಸಾಹಧನ ಸೇರಿ 39 ರೂಪಾಯಿ ಆಗ್ತದೆ ಸರ್. ನಮ್ಮ ಹಾಸನ್ ಮಿಲ್ಕ್ ಯೂನಿಯನ್ ಮಾನ್ಯ ರೇವಣ್ಣ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಹಕಾರ, ಕುಮಾರಣ್ಣರ ಸಹಕಾರದಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಸರ್. ಓಕೆ. ಇವತ್ತು ಮೆಗಾ ಡೈರಿ ಆಗ್ತಾ ಇದೆ 550 ಕೋಟಿ. ಆಮೇಲೆ UHT ಮಿಲ್ಕು, ಐಸ್ ಕ್ರೀಮ್ ಪ್ಲ್ಯಾಂಟ್ಗಳು, ಆಮೇಲೆ ಪೆಟ್ ಬಾಟ್ಲ್ ಯೂನಿಟ್ಗಳು ಇವೆಲ್ಲ ಮಾಡಿದ್ದಾರೆ. ತುಂಬ ಉನ್ನತ ಮಟ್ಟಕ್ಕೆ ಡೈರಿ ಉದ್ಯಮ ಅವರ ನಾಯಕತ್ವದಲ್ಲಿ ಬೆಳೆದಿದೆ ಸರ್. ಅದು ನಮಗೆ ಒಂದು ರೀತಿ ನನಗೆ ರಾಜಕೀಯವಾಗಿ ಇವೆಲ್ಲ ಶ್ರೀರಕ್ಷೆ ಸರ್. ಓಕೆ. ಯಾವುದು ಡೈರಿ ಉದ್ಯಮ ಇವೆಲ್ಲ ಒಂದು ಸೇವೆ ಮಾಡಿದ್ದು ನಮ್ಮ ಶ್ರೀರಕ್ಷೆ. ಇವತ್ತು ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾಗಿ ಈ ತಾಲೂಕಿನಲ್ಲಿ ಸುಮಾರು 58,000 ಜನಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ 340 ಕೋಟಿ ಸಾಲ ಕೊಟ್ಟಿದ್ದೀವಿ 0%ನಲ್ಲಿ. ಓಕೆ. ಇವತ್ತು ಕುಮಾರಣ್ಣವ್ರು 2 ಬಾರಿ ಮನ್ನಾ ಮಾಡಿದರು, ಸಿದ್ದರಾಮಯ್ಯನವರು 1 ಸಲ ಮಾಡಿದರು, ಜಗದೀಶ್ ಶೆಟ್ಟರ್ ಸುಮಾರು 500 ಕೋಟಿ ಬೆನಿಫಿಟ್ ಸಾಲ ಮನ್ನಾ ಸೌಲಭ್ಯ ನಮಗೆ ಸಿಕ್ತು ಸರ್. ಇವೆಲ್ಲ ನಮಗೆ ಕೋಆಪರೇಟಿವ್ ಇದರಲ್ಲಿ ಶ್ರೀರಕ್ಷೆ. ಇವತ್ತು ಹೇಮಾವತಿ ಸಕ್ಕರೆ ಕಾರ್ಖಾನೆ ಹೌದು ನಮ್ಮಲ್ಲಿ ರೈತರ ಜೀವನಾಡಿ. ಅದೇನಾಯಿತು, 1,200 ಟನ್ ಕೆಪಾಸಿಟಿ ಪರ್ ಡೇ, ಅದನ್ನು ಎನಾನ್ಸ್ ಮಾಡಬೇಕಾಯಿತು. ಅದು ಬಹುಶಃ ಅದನ್ನು ಲಾಕೌಟ್ ಆಗುವಂಥ ಸಂದರ್ಭ ಬಂತು. ಅದನ್ನು ಲೀಸ್ ಔಟ್ ಮಾಡಿ ಮೊನ್ನೆ ರೇವಣ್ಣವರು ಕುಮಾರಣ್ಣವ್ರ ಸಹಕಾರದೊಂದಿಗೆ ಅದನ್ನು ಚಾಮುಂಡೇಶ್ವರಿ ಶುಗರ್ಸ್ ಅವ್ರಿಗೆ ಕೊಟ್ಟವು ಸರ್. ಇವತ್ತು ಒಂದು ಕಡೆ ಕಾರ್ಖಾನೆ ಉಳಿಸ್ತಾವೆ, ಒಂದು ಕಡೆ ನೌಕರರು ಉಳಿಸ್ತಾವೆ, ಒಂದು ಕಡೆ ರೈತರು ಉಳಿದ್ರು. ಅವರು 3,500 ಟನ್ನಿಗೆ ಎನಾನ್ಸ್ ಮಾಡಿದರು. 150-160 ಕೋಟಿ ಇನ್ವೆಸ್ಟ್ ಮಾಡಿ 30 ವರ್ಷಕ್ಕೆ ಲೀಸು. ನಮಗೆ 100 ಕೋಟಿ ನಮ್ಮ ಹೇಮಾವತಿ ಕೋಆಪರೇಟಿವ್ ಆಡಳಿತ ಮಾಡಲಿಕ್ಕೆ ಕೊಡೋವಂಥದ್ದು. ಈಗಾಗಲೇ 18 ವರ್ಷ ಬಿಲ್ ಆಗಿದೆ. ಇವತ್ತು DCC ಬ್ಯಾಂಕಲ್ಲಿ 35 ಕೋಟಿನ ಡೆಪಾಸಿಟ್ ಇಟ್ಟಿದ್ದೀವಿ. ನಮ್ಮ ಎಲ್ಲ 30,000 ಜನ ಶೇರ್ ಹೋಲ್ಡರ್ಸ್ಗೆ 4 ಬಾರಿ ತಲಾ 25 kg ಶುಗರ್ನ ಡಿವಿಡೆಂಟಾಗಿ ಕೊಡುವಂಥ ಕೆಲಸ ಮಾಡಿದ್ದೀವಿ. ಆ ಕಾರ್ಖಾನೆನೂ ಕೂಡ ಇವತ್ತು ಈ ಭಾಗದಲ್ಲಿ 4 ಲಕ್ಷ ಟನ್ ನೋಡಿಸ್ತದೆ. ಅದು ಕೂಡ ರೈತರಿಗೆ ತುಂಬ ಹತ್ತಿರವಾಗಿ ಹೆಚ್ಚಿನ ಅನುಕೂಲ ಆಗೋಂಥದ್ದಕ್ಕೆ ಅವಕಾಶ ಇದೆ. ಇದರ ಒಂದು TAPCMS ಇರ್ಬೋದು, ಈ ಥರ ಎಲ್ಲ ಯೋಜನೆಗಳು ನಮಗೆ ಸಹಕಾರಿ ಕ್ಷೇತ್ರದ ಮೂಲಕ ಜನರು ಮುಟ್ಟುವಂಥ ಕೆಲಸನ ಮಾಡಿದ್ವಿ ಸರ್. ಇವೆಲ್ಲ ಅಭಿವೃದ್ಧಿಯ ಜೊತೆಗೆ ಸಹಕಾರಿ ಕ್ಷೇತ್ರನೂ ಕೂಡ ನಮ್ಮ ರಾಜಕಾರಣದ ಬೆಳವಣಿಗೆಗೆ ಒಂದು 40ರಿಂದ 50% ನಮಗೆ ಶಕ್ತಿ ತುಂಬಿದೆ ಸರ್. ಆಮೇಲೆ ಜನಕ್ಕೆ ನೇರವಾಗಿ ಸಹಾಯ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಜನ ನಿರೀಕ್ಷೆ ಇಟ್ಕೊಂಡವ್ರೆ. ಆ ಥರ ನಮ್ಗೆ ಈ ಸಹಕಾರಿ ಡೈರಿ ಉದ್ಯಮ, ಶುಗರ್ ಫ್ಯಾಕ್ಟ್ರಿ, DCC ಬ್ಯಾಂಕ್ ಮೂಲಕನೂ ಕೂಡ ಉತ್ತಮವಾದಂಥ ಸೇವೆ ಮಾಡಲಿಕ್ಕೆ ಅಭಿವೃದ್ಧಿ ಜೊತೆಗೆ ಅವಕಾಶ ಆಗಿದೆ ಸರ್. ಇದೊಂದು ಕುಮಾರಣ್ಣರ ಅವಧಿನಲ್ಲಿ ನಮಗೆ ಸಾಲ ಮ್ಯಾಕ್ಸಿಮಮ್ ಇವತ್ತು ಏನಾದ್ರು DCC ಬ್ಯಾಂಕ್ ಏನಾದ್ರು ಉಳಿದಿದೆ ಅಂದರೆ ಕುಮಾರಣ್ಣರು ಫಸ್ಟ್ ಟೈಮ್ CM ಆದಾಗ ಮಾಡಿದಂಥ ಸಾಲ ಮನ್ನಾ ಯೋಜನೆ ಅವೆಲ್ಲ ನಮಗೆ ಹೆಚ್ಚಿನ ಸಹಕಾರ ಆಗಿದೆ ಸರ್. ಒಂದು ಕಡೆ ನೀರಾವರಿ, ಒಂದು ಕಡೆ ಸಹಕಾರಿ ಕ್ಷೇತ್ರ, ಒಂದು ಕಡೆ ಎಜುಕೇಷನ್ ಸಿಸ್ಟಮ್ಮು, ಇನ್ನೊಂದು ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳು, ಒಂದಲ್ಲ 16 ಕಡೆಯಿಂದನೂ ಕೂಡ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟಿದ್ದೀವಿ ಸರ್. ಜನ 3 ಸಲ ಆಯ್ಕೆ ಮಾಡಿದ್ರು ಸತತವಾಗಿ. ನಿಮ್ಮನ್ನು ನಂಬಿ, ನಿಮ್ಮನ್ನು ಹೆಗ್ಲ ಮೇಲೆ ಹೊತ್ಕೊಂಡು ನಿಮ್ಮನ್ನು ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಂಥ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ನಾನು ಈ ಕ್ಷೇತ್ರದ ಶಾಸಕ ಅನ್ನೋದಕ್ಕಿಂತ ಸೇವಕನಾಗಿ ನನ್ನ ಕೆಲಸನ ಕಾಯ ವಾಚ ಮನಸ್ಸ ಮಾಡ್ಕೊಂಬಂದಿದ್ದೇನೆ. ನಾನು 100ರಲ್ಲಿ ಒಂದು 50% ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಸಾಂದರ್ಭಿಕವಾಗಿ ಆಗಿರುವಂಥದ್ದು ಇರ್ಬೋದು. ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಜನಕ್ಕೆ ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳು ಇದ್ದರೂ ಕೂಡ ಶಾಸನಬದ್ಧವಾಗಿ
ಶಾಸಕರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ಈ ಒಂದು ಮಹಾಜನತೆಗೆ ನಾನು ಜೀವನದಲ್ಲಿ ಎಂದೂ ಕೂಡ ನನ್ನ ಜೀವ ಇರೋ ತನಕ ಮರೀಲಿಕ್ಕೆ ಸಾಧ್ಯವಿಲ್ಲ. ಮುಂದೇನೂ ಕೂಡ ನಮ್ಮ ಜೀವದ ಕೊನೆ ಉಸಿರಿರೋ ತನಕ ಈ ಕ್ಷೇತ್ರದ ಸೇವೆಯನ್ನು ಕಾಯ ವಾಚ ಮನಸ ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನೂ ಕೂಡ ಬಡವರ, ರೈತರ, ಯುವಕರ ಆಶೋತ್ತರಗಳು ಏನು ಈಡೇರಿಸುವಂಥ ಒಂದು ವಿಚಾರದಲ್ಲೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆ ಈ ತಾಲೂಕಿನ ಮಹಾಜನತೆ ಇವತ್ತು ಒಂದು ರಾಜಕೀಯವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಂಡಿದೆ ಸರ್. ಏಕೆಂದರೆ ಪ್ರಥಮವಾಗಿ ನಿಂತಂಥವ್ರು ಇಲ್ಲಿ ಗೆದ್ದಿರಲಿಲ್ಲ, ಹೌದು. 2ನೇ ಬಾರಿ ರಿಪೀಟ್ ಆಗಿರಲಿಲ್ಲ, ಹೌದು. 3 ಬಾರಿ ಕಂಟಿನ್ಯೂಸ್ ಆಗಿ ಅದು ಗೆದ್ದಿರಲಿಲ್ಲ. ಅವೆಲ್ಲನೂ ನೋಡಿದಾಗ ಜನ ನಮಗೆ ಎಷ್ಟೊಂದು ಆಶೀರ್ವಾದ ಮಾಡಿದಾರಪ್ಪ ಅನ್ನೋ ಒಂದು ಇದು ಮನಸ್ಸಿನಲ್ಲಿ ಕೂಡ ಇದೆ, ಹೃದಯದಲ್ಲಿ ತುಂಬಿದೆ ಸರ್. ಒಟ್ಟಾರೆ ಈ ಕ್ಷೇತ್ರದ ಜನತೆಗೆ ನಾವು ನಮ್ಮ ಜೀವಿತದ ಅವಧಿನಲ್ಲಿ ಇನ್ನೂ ಕೂಡ ಹೆಚ್ಚಿನ ಸೇವೆನ ಮಾಡುವಂಥದ್ದಕ್ಕೆ ಅವಕಾಶನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನು ಈ ಮೂಲಕ ಜನರಿಗೆ ವಿನಮ್ರವಾಗಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಕೂಡ ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗಿರುವಂಥ ಸಮಸ್ಯೆಗಳೇನು ಅಂತ. ಖಂಡಿತವಾಗ್ಲೂ ಶಾಸಕರ ಗಮನಕ್ಕೆ ಬರುತ್ತೆ. ಇದೇ ಹೊತ್ತಿನ ವಿಶೇಷ. ತುಂಬ 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 ಥ್ಯಾಂಕ್ ಯು ಸರ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ಅವಕಾಶ ಮಾಡಿಕೊಟ್ರಿ. ಆಮೇಲೆ ನಿಮಗಿರುವಂಥ ಸವಾಲುಗಳು ಜೊತೆಗೆ ನೀವು ಮಾಡಿರುವಂಥ ಅಭಿವೃದ್ಧಿ ಕೆಲಸ ಖಂಡಿತವಾಗ್ಲೂ ಜನಕ್ಕೆ ಈಗ ಗೊತ್ತಾಗಿರುತ್ತೆ. ಎಸ್ಪೆಷಲ್ ನನಗೆ ಖುಷಿಯಾಗಿದೆ ನೀರಾವರಿ ವಿಚಾರ. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಕೆನಲ್ಲು, ಪ್ರತಿಯೊಂದು ಲಿಫ್ಟ್ ಇರಿಗೇಷನ್ ಎಲ್ಲವನ್ನ ಹೇಳಿದ್ರಲ್ಲ, ತುಂಬ ದೊಡ್ಡ ಸಾಧನೆ. ಅದಕ್ಕೆ ಅವ್ರನ್ನ ಬರದ ನಾಡಿನ ಭಗೀರಥ ಅಂತಾರೆ. ಈ ವಿಡಿಯೋ ಬಗ್ಗೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.